2 ಜನ ಮಾತಾಡಿ 2 ನಿಮಿಷ. ಕರ್ನಾಟಕದ ಕ್ಲೈಮ್ಯಾಕ್ಸ್ ಕೊನೆ ಹಂತಕ್ಕೆ ಬಂದಿದೆ. ನಮ್ಮ ಜೊತೆ ಈಗ ಬಿಜೆಪಿಯ ಹಿರಿಯ ಶಾಸಕರು ಇಬ್ಬರು ಇದ್ದಾರೆ. ಒಬ್ಬರು ಸಿ.ಟಿ. ರವಿ, ಮತ್ತೊಬ್ಬರು ಕೆ.ಎಸ್. ಈಶ್ವರಪ್ಪನವರು. ಬಿಜೆಪಿ ಸರ್ಕಾರ ರಚನೆ ಆದರೆ ಬಹುತೇಕ ಬಹುದೊಡ್ಡ ಖಾತೆಗಳನ್ನ ವಹಿಸಿಕೊಳ್ಳುವಂಥವ್ರು ಕೂಡ ಇವರು. ಬನ್ನಿ, ಇಡೀ ದಿನದ ಕಲಾಪದ ಬಗ್ಗೆ ಏನ್ ಹೇಳ್ತಾರೆ, ಬಿಜೆಪಿ ಪ್ಲಾನ್ ಏನಿದೆ, ಕಾಂಗ್ರೆಸ್ನ ಪ್ಲಾನ್ಗೆ ಯಾವ ರೀತಿ ಪ್ರತಿತಂತ್ರ ಏನಿದ್ದಾರೆ ಅಂತೆಲ್ಲ ಮಾತಾಡೋಣ. ಸರ್, ಕೆಲವೊಂದು ಕಡೆ ಈ ಸದನವನ್ನ ಏನಾಗ್ತದ್ರಿ, ನಮ್ಮ ವಿಶ್ವಾಸ ಮತಕ್ಕೆ ನಾವು ಮಂಡನೆ ಮಾಡ್ತೀವಿ. ಸ್ಪೀಕರ್ ಟೈಮ್ ಕೊಟ್ಟಿದ್ದಾರೆ. ನಮ್ಗೆ ವಿಶ್ವಾಸ ಇದೆ. ನಮಗೆ ನಮ್ಮ ಶಾಸಕರು ಎಲ್ಲ ಕೂಡ ಬಂದು ಹಾಜರಾಗಿ ಮತ ಯಾಚನೆ ಮಾಡ್ತಾರೆ. ಯಾಕೆಂದರೆ ಯಾರು ಮೆಂಬರ್ಶಿಪ್ನ ಕಳ್ಕೊಳ್ಳೋಕೆ ಯಾರು ಇಷ್ಟಪಡೋದಿಲ್ಲ. ಆ್ಯಂಟಿ ಡಿಫೆಕ್ಷನ್ ಲಾ 10 ಶೆಡ್ಯೂಲು ಭಾಳ ಸ್ಪೆಸಿಫಿಕ್ ಇದೆ. ಓಟು ತಿರಸ್ಕಾರ ಮಾಡಿದ್ರೆ, ಅಸೆಂಬ್ಲಿಗೆ ಪಾರ್ಟಿಸಿಪೇಟ್ ಮಾಡದೆ ಹೋದರೆ, ವಿಪ್ನ ಉಲ್ಲಂಘನೆ ಮಾಡಿದ್ರೆ ಮೆಂಬರ್ಶಿಪ್ನ ಕಳ್ಕೊಳ್ತೀವಿ ಅಂತ. ಅವರೆಲ್ಲ ಮಂತ್ರಿ ಆಗಬೇಕು ಅಂತೇಳಿ ಆಸೆ ಪಟ್ಟಿರೋರು. ಮಂತ್ರಿ ಇಲ್ಲೇ ಹೇಳಬೇಕಾಗಿತ್ತು, ಆದರೂ ಮಾಡಲಿಲ್ಲ. JDS ಜೊತೆ ಸೇರ್ಕೊಂಡು ಸರ್ಕಾರ ಮಾಡ್ಕೊಂಡ್ಲಿ. ಕೊನೆಗೆ ಲೋಕಸಭೆ ಚುನಾವಣೆ ಬಂತು. ಲೋಕಸಭೆ ಚುನಾವಣೆಯಲ್ಲಿ 28ರಲ್ಲಿ ಕಾಂಗ್ರೆಸ್ 1 ಸೀಟು, JDS 1 ಸೀಟ್ ಪಡೀತು. ನಮ್ಗೆ 25 ಸೀಟ್ ಕೊಟ್ಟರು ರಾಜ್ಯದ ಜನ. ಆಗಲಾದರೂ ಕೂಡ ರಾಜೀನಾಮೆ ಕೊಡಬೇಕಾಗಿತ್ತು ಮುಖ್ಯಮಂತ್ರಿ, ಆಗಲೂ ಕೊಡಲಿಲ್ಲ. ಈಗ ಕಾಂಗ್ರೆಸ್ JDSನ ಶಾಸಕರನ್ನೇ ಈ ಮೈತ್ರಿ ಸರ್ಕಾರದ ಬಗ್ಗೆ ನಮಗೆ ತೃಪ್ತಿ ಇಲ್ಲ ಅಂತ ರಾಜೀನಾಮೆ ಕೊಟ್ಟೋದಾಗ ಆಗಾದರೂ ರಾಜೀನಾಮೆ ಕೊಡಬೇಕಾಗಿತ್ತು, ಆಗಲೂ ಕೊಡಲಿಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಈ ಸರ್ಕಾರ ಉಳಿಯಲ್ಲ, ಈ ವಿಶ್ವಾಸ ನನಗಿದೆ. ಸಿ.ಟಿ. ರವಿರೇ, ಹ್ಯಾಪಿ ಬರ್ತ್ಡೇ. ಒಟ್ಟಾರೆ ಧನ್ಯವಾದ, ಥ್ಯಾಂಕ್ ಯು. ವಿಶ್ವಾಸ ಮತ ಯಾಚನೆಯಲ್ಲಿ ಸೋಲ್ತಾರ ಗೆಲ್ತಾರ? ನೋಡ್ರಿ, ಅವ್ರಿಗೆ ಜನರ ವಿಶ್ವಾಸ ಇಲ್ಲ. ತಾಂತ್ರಿಕವಾಗಿ ದೋಸ್ತಿ ಸರ್ಕಾರ ಅಂತ ಹೇಳಿದ್ರು. ದೋಸ್ತಿ ಸರ್ಕಾರ ಅಲ್ಲ. 14 ತಿಂಗಳಲ್ಲಿ ದೋಸ್ತಿಗಳ ರೀತಿ ಅವ್ರು ನಡ್ಕೊಂಡ್ಲೇ ಇಲ್ಲ, ದುಶ್ಮನ್ಗಳ ರೀತಿಯೇ ನಡ್ಕೊಂಡಿದ್ದಾರೆ. ಹಾಗಿರ್ಬೇಕಾದ್ರೆ ಯಾರು ಉಳಿಸೋರು ಈ ಸರ್ಕಾರನ? 16-17 ಜನ ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನೂ ಕೆಲವರು ರಾಜೀನಾಮೆ ದಾರಿಯಲ್ಲಿದ್ದಾರೆ. ಉಳಿಸೋರು ಯಾರು ಉಳಿಸ್ತಾರೆ ಸರ್ಕಾರ? ಸಿ.ಟಿ. ರವಿಯವರ ಆತ್ಮವಿಶ್ವಾಸ ನೋಡಿದ್ರೆ ಸರ್ಕಾರ ರಚನೆ ಮಾಡ್ಲಿಕ್ಕೆ ಸಜ್ಜಾಗಿದ್ದಾರೆ. ಸಿ.ಟಿ. ರವಿಯವರು ಕೂಡ ಸಚಿವರಾಗ್ಲಿಕ್ಕೆ ಸಜ್ಜಾಗ್ತಿದ್ದಾರೆ. ಪಾರ್ಟಿ ಡಿಸೈಡ್ ಮಾಡುತ್ತೆ ಯಾರು ಸಚಿವರಾಗಬೇಕು ಅಂತ ಹೇಳಿ. ಆದರೆ ಬಿಜೆಪಿ ಸರ್ಕಾರ ಬರಬೇಕು, ರಾಜ್ಯಕ್ಕೆ ಮೋದಿ ಮಾದರಿಯಲ್ಲಿ ಒಳ್ಳೆ ಆಡಳಿತ ಕೊಡಬೇಕು ನಾವು ಬಯಸ್ತೇವೆ. ಇವ್ರು ಯಾಕೆ ಇವ್ರ ಮೆಂಬರ್ಗೆ ವಿಪ್ ಕೊಡ್ತಾ ಇದ್ದಾರೆ? ಯಾಕೆ ವಿಪ್ ಕೊಡ್ತಾ ಇದ್ದಾರೆ? ವಿಪ್ಪು ಅದು 10 ಶೆಡ್ಯೂಲ್ ಇಸ್ ಡಿಫ್ರೆಂಟ್, ದಿಸ್ ಇಸ್ ಡಿಫ್ರೆಂಟ್. ಅದು ಪಕ್ಷಗಳಿಗೆ ಸಿಕ್ಕಿದಂತ ಒಂದು ಅವಕಾಶ. ಶಾಸಕಾಂಗ ಪಕ್ಷದ ನಾಯಕರಿಗೆ ವಿಪ್ಗೆ ಇರುವಂತ ಒಂದು ಅವಕಾಶ. ಅದು ಡಿಸ್ಕ್ವಾಲಿಫಿಕೇಶನ್ ಬೇರೆ ವಿಚಾರ. ಇಲ್ಲಿ ಡಿಸ್ಕ್ವಾಲಿಫಿಕೇಶನ್ ವಿಚಾರ ಪ್ರಸ್ತಾವನೆ ಇಲ್ಲ. ಇದು ನೇರವಾಗಿ ಅವ್ರಿಗೆ ಹಕ್ಕನ್ನ ಕೊಡ್ತಾರೆ. ಅದರಲ್ಲಿ ಶೆಲ್ಟರ್ ಸಿಗ್ತದೆ ಅಂತೇಳಿ ಪಾಪ ಅವ್ರಿಗೆ ಮಿಸ್ಗೈಡ್ ಮಾಡಿ ಮಂಗನ್ ಟೊಪ್ಪಿ ಹಾಕಿ ಪ್ರಯತ್ನ ಪಡ್ತಾ ಇದ್ದಾರೆ. ಗೆದ್ದಿದ್ದೀರಿ, ಸುಮ್ಮನೆ ಯಾಕೆ ವಾಪಸ್ ದೂರ ಉಳಿತೀರಿ? ನೀವು ಕಟ್ಟಿದ ಮನೆ, ದಯವಿಟ್ಟು ಬನ್ನಿ ಅಂತ ಈಗೂ ನಮ್ಮ ಸ್ನೇಹಿತರಿಗೆ ಮನವಿ ಮಾಡ್ಕೊತಾರೆ. ಯಾರು